ಚುನಾವಣೆಯ ಒಳಗಡೆ ನಿರಂತರವಾಗಿ ಹೋರಾಟವನ್ನು ಮಾಡಿ 3 ವರ್ಷಗಳ ಕಾಲದಿಂದ, ಯಾಕೆ ಅಂತ ಹೇಳಿದರೆ ಅವರಿಗೆ ಜೀವರಾಜ್ರವರಿಗೆ ಭಾರಿ ಆತ್ಮವಿಶ್ವಾಸ ಇದೆ. ಏನು ಅಂತ ಹೇಳಿದ್ರೆ, ಇಲ್ಲ ನಾನು ಚುನಾವಣೆ ಒಳಗಡೆ ಗೆದ್ದಿದ್ದೇನೆ, ಜನ ನನ್ನ ಪರವಾಗಿದ್ದಾರೆ ಅನ್ನುವಂಥದ್ದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಸೋಲನ್ನು ಕಾಣಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ನಮ್ಮೆಲ್ಲರಿಗೂ ಗೊತ್ತಿದೆ, ವೋಟ್ ಚೋರಿ. ಅಂದರೆ ಸರ್ಕಾರದ ಒಳಗಡೆ ಇದ್ದಂಥ ಒಂದು ಸಂದರ್ಭದ ಒಳಗಡೆ ಯಾವ ರೀತಿ ಒಳಗಡೆ ಚುನಾವಣೆ ಒಳಗಡೆ ಮೋಸ ಮಾಡ್ಬೋದು ಅನ್ನೋದು ಇವತ್ತು ಕಾಂಗ್ರೆಸ್ ತೋರಿಸ್ಬೋದು. ಬಹುಶಃ 3 ವರ್ಷ ಪಾಪ ತಾಳ್ಮೆಯಿಂದ, ಯಾಕೆ ಅಂತ ಹೇಳಿದ್ರೆ ತಾಳ್ಮೆಯಿಂದ ಕಾದು ಒಂದಲ್ಲ ಒಂದು ದಿವಸ ಸತ್ಯಕ್ಕೆ ಜಯ ಸಿಕ್ಕುತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಯಶಸ್ವಿಯನ್ನು ಕಂಡಿರುವಂಥದ್ದು ನಮ್ಮ ಶೃಂಗೇರಿಯ ಕ್ಷೇತ್ರದ ಮತ್ತೆ ನೂತನವಾಗಿ ಆಯ್ಕೆಯಾಗಿರುವಂಥ ಶಾಸಕರಾದ ಜೀವರಾಜ್. ಬಹುಶಃ ಬೇರೆಯವರಾಗಿದ್ದರೆ ತಾಳ್ಮೆ ಕಳ್ಕೊಂಡು ಬೇರೆ ಬೇರೆ ರೀತಿಯ ಒಳಗಡೆ ನಡ್ಕೊಳ್ಳುವಂಥ ಒಂದು ವ್ಯವಸ್ಥೆಗಳು ಆಗ್ತಾಯಿದೆ. ಆದರೆ ಜೀವರಾಜ್ರವರು ಹಾಗೆ ಮಾಡಲಿಲ್ಲ. ಜೀವರಾಜ್ರವರು ಎಲ್ಲ ರೀತಿಯ ಕಾನೂನುಬದ್ಧವಾದಂಥ ಹೋರಾಟವನ್ನು ಮಾಡೋದು, ಕಾನೂನಿನ ಒಳಗಡೆ ಏನು ಕೋರ್ಟ್ ತೀರ್ಮಾನವನ್ನು ಕೊಟ್ಟು ಅದನ್ನ ಪಾಲನೆಯನ್ನು ಮಾಡೋದು, ಆ ಪಾಲನೆಯ ಮುಖಾಂತರ ಸತ್ಯಕ್ಕೆ ಜಯ ಇದೆ ಅನ್ನುವಂಥದ್ದು ಇವತ್ತು ಜೀವರಾಜ್ರವರ ಗೆಲುವಿನಿಂದ ನಮಗೆಲ್ಲ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ. ಬಹುಶಃ ನನಗೆ ಒಂದಂತೂ ನೆನಪಿಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷ ಯಾವತ್ತೂ ಅಷ್ಟೇ ಪ್ರಾಮಾಣಿಕವಾದ ಹೋರಾಟವನ್ನು ಮಾಡುತ್ತೆ. ನಮ್ಮ ಕಾರ್ಯಕರ್ತರ ಹೋರಾಟದ ಮುಖೇನನೇ ನಾವು ಚುನಾವಣೆಯನ್ನು ಮಾಡುವಂಥದ್ದು. ಯಾವುದೇ ಅಧಿಕಾರಿಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಮಾಡೋದಿಲ್ಲ, ಯಾವ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡಂಥ ಚುನಾವಣೆಗಳನ್ನು ಮಾಡಿದಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸು ಇದೇ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂಥೇಳಿ ಇವತ್ತು ನಮಗೆ ಅರ್ಥ ಆಗ್ತಾಯಿದೆ. ಜೀವರಾಜ್ರವರ ಇವತ್ತು ಮತ್ತೇನು ಮತು ಎಣಿಕೆ ಒಳಗಡೆ ಆದಂತಹ ವೋಟ್ ಚೋರಿ ಇವತ್ತು ನಮಗೆ ಖಂಡಿತವಾಗಲೂ ಅನ್ನಿಸ್ತಾ ಇದೆ, ಹೇಗೆ ಇವರು 136 ಸೀಟನ್ನು ಗೆದ್ದರು ಅನ್ನುವಂಥದ್ದು. ಇವತ್ತು ನೋಡಿದರೆ ಹಾಗಾದರೆ ಇನ್ನೂ ನಮಗೆ 30-40 ಸೀಟ್ಗಳಲ್ಲಿ ಇದೇ ರೀತಿಯಂಥ ವೋಟ್ ಚೋರಿ ಮುಖಾಂತರ ನಾವು ಸೀಟನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥದ್ದು ಈಗ ನಮ್ಮ ಅರಿವಿಗೆ ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನವರೇ, ನೀವು ಈ ರೀತಿಯ ವ್ಯವಸ್ಥೆ ಒಳಗೆ ಚುನಾವಣೆಗಳನ್ನು ಮಾಡಿದ್ರೆ ಇವತ್ತು ನಿಮಗೆ ವೆಸ್ಟ್ ಬೆಂಗಾಲ್ನಲ್ಲಿ ಏನು ಪಶ್ಚಿಮ ಬಂಗಾಳದಲ್ಲಿ ಜನ ತೀರ್ಪನ್ನು ಕೊಟ್ಟಿದ್ದಾರೆ, ನಿಮಗೆ ಖಾತೆಯನ್ನೇ ತೆರೀಲಿಕ್ಕೆ ಬಿಟ್ಟಿಲ್ಲ. ಹಾಗೆ ಅಸ್ಸಾಂನಲ್ಲಿ ನೀವೇನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ, ಆ ನಿರೀಕ್ಷೆಯ ಒಳಗಡೆ ನೀವು ಕೇವಲ 24 ಸೀಟನ್ನು ಗೆಲ್ಲುವಂಥ ಪರಿಸ್ಥಿತಿಗಳಿಗೆ ಬಂದು ನಿಂತಿದ್ದೀರಿ. ಇವತ್ತು ಕಾಂಗ್ರೆಸ್ಸು ಎಲ್ಲೂ ಇಲ್ಲ, ಕಾಂಗ್ರೆಸ್ ಸಂಪೂರ್ಣವಾಗಿ ನಾಶವಾಗಿದೆ. ಕರ್ನಾಟಕದಲ್ಲಿ ಉಳ್ಕೊಂಡಿದ್ದೀರಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಕಾಲ ಸನ್ನಿಹಿತವಾಗಿದೆ. ಇವತ್ತು ನಿಮ್ಮ ಅಧಿಕಾರ ಇದೇ ಕೊನೆ. ಇನ್ನು ನೀವು ಇತಿಹಾಸದೊಳಗಡೆ ಮತ್ತೆ ಯಾವತ್ತೂ ಕೂಡ ಕಾಂಗ್ರೆಸ್ಸು ಇನ್ನೆಲ್ಲೂ ಕೂಡ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಪ್ರಾಮಾಣಿಕವಾಗಿ, ನ್ಯಾಯಯುತವಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವಂಥದ್ದು, ದೇಶಾಭಿಮಾನ ಇಟ್ಕೊಂಡು ಈ ದೇಶದ ಬಗ್ಗೆ ಯೋಚನೆಯನ್ನು ಮಾಡುವಂಥದ್ದನ್ನು ಮಾಡಿದ್ರೆ ಮುಂದೆ ನಿಮಗೆಲ್ಲಾದರೂ ಭವಿಷ್ಯಗಳು ನಿರ್ಮಾಣ ಆಗಬಹುದು. ಹಾಗಾಗಿ ನಾನು ನಿಮ್ಗೆ ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ, ಮೋಸ ಅನ್ನುವಂಥದ್ದನ್ನು ಬಿಡಿ, ಪ್ರಾಮಾಣಿಕವಾಗಿ ನಾವು ರಾಜಕಾರಣವನ್ನು ಮಾಡೋಣ. ಆ ರಾಜಕಾರಣದ ಒಳಗೆ ಜನ ಯಾರಿಗೆ ಮತದಾನವನ್ನು ಮಾಡ್ತಾರೆ, ಮತವನ್ನು ಕೊಡ್ತಾರೆ, ಆ ಚುನಾವಣೆಯಲ್ಲಿ ಆ ಜನ ಗೆಲುವನ್ನು ಪಡಿತಾರೆ. ಹಾಗಾಗಿ ಇದಕ್ಕೆ ಈಗ ನಮ್ಗೆ ಉದಾಹರಣೆ ಜೀವರಾಜ್. ಗೆದ್ದಿದ್ದೀವಿ ಅಂತ ಬೀಗಬೇಡಿ. 2 ಕ್ಷೇತ್ರದಲ್ಲಿ ಸಹಜವಾಗಿ ರಾಜ್ಯದ ಒಳಗಡೆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ಜವಾಬ್ದಾರಿಯನ್ನು ತಾವು ಹೊತ್ತಿರ್ತೀರಿ. ಎಲ್ಲ ಥರದ ಅಂಶಗಳನ್ನು ಒಡ್ಡಿ ನೀವು ಆ ಚುನಾವಣೆ ಒಳಗಡೆ ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಇದರೊಳಗಡೆ ಮಾಡಿ ಆ 2ನ್ನು ಗೆದ್ದಿದ್ದೀರಿ. ಇದು ಕೇವಲ ತಾತ್ಕಾಲಿಕ. ಇನ್ನು ಕೆಲವೇ ದಿನಗಳಲ್ಲಿ ಬರುವಂತಹ, ವರ್ಷಗಳಲ್ಲಿ ಬರುವಂಥ ಚುನಾವಣೆಗಳ ಒಳಗೆ ಭಾರತೀಯ ಜನತಾ ಪಕ್ಷ ಚುನಾವಣೆಯನ್ನು ಗೆದ್ದು ಈ ರಾಜ್ಯದ ಅಧಿಕಾರ ಸೂತ್ರವನ್ನು ಹಿಡಿದು ಇವತ್ತೇನು ವೆಸ್ಟ್ ಬೆಂಗಾಲಲ್ಲಿ ನಡೆದಿರುವಂಥ, ಅಸ್ಸಾಂನಲ್ಲಿ ನಡೆದಿರುವಂಥ ಚುನಾವಣೆಯ ತೀರ್ಪು ಕರ್ನಾಟಕದಲ್ಲೂ ಮರುಕಳಿಸ್ತದೆ ಅಂತ ಈ ಸಂದರ್ಭದಲ್ಲಿ